RCB ಅಭಿಮಾನಿಗಳು 18 ವರ್ಷಗಳಿಂದ ಈ ಸಲ ಕಪ್ ನಮ್ದೆ ಅಂತ ಹೇಳ್ತಾ ಇದ್ರು. ಈ ಸೀಸನ್ ಕಪ್ ನಮ್ದಾಗಿದೆ. ಈ ಒಂದು ಸೆಲೆಬ್ರೇಷನ್ ಯಾವ ತರ ಇದೆ ಅಂತ ವಿಜಯನಗರದ ರೋಡ್ ಅಲ್ಲಿ ನಾವು ನೋಡಬಹುದು. ನಮ್ಮ ಜೊತೆ ಸಾಕಷ್ಟು ಫ್ಯಾನ್ಸ್ ಇದ್ದಾರೆ, ಅದರಲ್ಲೂ ಇಲ್ಲೊಂದು ಫ್ಯಾಮಿಲಿ ಫ್ಯಾನ್ಸ್ ಇದ್ದಾರೆ. ಅವ್ರ ಹತ್ರ ಬನ್ನಿ ಕೇಳ್ತೋಣ. ಮಗಳು ನಮ್ಮ RCB ವರ್ಷ ಕಾಯ್ತಿರಲ್ಲ, ಅಮೃತ ಸರ್, ಇದು ಅಮೃತ. ಇದು ಕಂಡೋರ್ ಮಕ್ಳಿಗೆ ಹೊಡೆದ್ರಲ್ಲ, ಆ ಏಟು ಇವತ್ತು ಹೊಡೆದಿವಿ. ಹರಿಯಾ ಕೊಡಿ ಸರ್, ಹೇಳ್ತಾರೆ ಹೇಳಮ್ಮ. ತುಂಬಾ ಖುಷಿ ಆಗ್ತಾ ಇದೆ. ಆಲ್ಮೋಸ್ಟ್ ತುಂಬಾ ಸತಿ ನೋಡಿದಾಗೆಲ್ಲ ಗೆಲ್ಲುತ್ತೆ ಅಂದಾಗ ನೀವು ಫೈನಲ್ಸ್ ಸೋತೋಗಿತ್ತು. ಬಟ್ ಈ ಸತಿ ತುಂಬಾ ಖುಷಿ ಆಗ್ತಾ ಇದೆ. ಕ್ರಿಕೆಟ್ ಕೊಹ್ಲಿ, ವಿರಾಟ್ ಕೊಹ್ಲಿ. ಹೇಳಮ್ಮ. ಓಕೆ, ಈ ಸಲ ಕಪ್ ನಮ್ದಾಗಿದೆ. ಹೆಂಗಿದೆ ಜೋಶ್? ಹೋಗ್ತಿಲ್ಲ, ಜೈ RCB ಅಂತ ಹೇಳು. ನಮ್ಮ ಫ್ಯಾಮಿಲಿಯಿಂದ ಎಲ್ಲರೂ ಕನ್ನಡ ಜನ ಚೆನ್ನಾಗಿರ್ಲಿ. RCB ಹೇಳು. ಇವತ್ತು ಮ್ಯಾಚ್ ಹೆಂಗಿತ್ತು? RCB ಕಪ್ ಗೆದ್ದಿದೆ. ನಿಮ್ಮ ಸೆಲೆಬ್ರೇಷನ್ ಹೆಂಗಿರುತ್ತೆ? ಮನೆಗೆ ಹೋಗ್ತೀರಾ? ಹೆಂಗೆ? ಇವತ್ತು ಮನೆಗೆ ಹೋಗಲ್ಲ, ರಾತ್ರಿ ಜಾಗರಣೆ ಇಲ್ಲೇ, ಬೆಳಗ್ಗೆ ಹೋಗ್ತೀವಿ ನಾವು ಮನೆಗೆ. RCB ಅಭಿಮಾನಿಗಳು ತುಂಬಾ ಕಾತುರದಿಂದ 18 ವರ್ಷಗಳಿಂದ ಕಾಯ್ತಾ ಇದ್ರು. ಎದೆಯಲ್ಲಿ ಬೆಂಕಿಯನ್ನು ಇಟ್ಕೊಂಡು ಆ ಎದೆಯಲ್ಲಿರೋ ಬೆಂಕಿ ಇವತ್ತು ಕರಗಿ ನೀರಾಗಿ ಹರಿತಾ ಇದೆ. RCB ಕಪ್ ಗೆದ್ದಿದೆ 18ನೇ ಸೀಸನ್ ಅಲ್ಲಿ. ಸೊ ನಮ್ಮ ಜೊತೆ ಪುಟಾಣಿ ಫ್ಯಾನ್ಸ್ ಇದ್ದಾರೆ, RCB ಫ್ಯಾನ್ಸ್. ಅವ್ರು ಏನ್ ಹೇಳ್ತಾರೆ, ಅವರ ಸೆಲೆಬ್ರೇಷನ್ ಯಾವ ತರ ಇದೆ ಅಂತ ಮಾತಾಡ್ತೋಗೋಣ. ಪುಟಾಣಿ, RCB ಕಪ್ ಗೆದ್ದಿದೆ, ಏನ್ ಹೇಳ್ತೀಯ? ಈ ಸಲ ಕಪ್ ನಮ್ಮದೇ. ಯಾರಾಗಿದ್ರು ಪಂಜಾಬ್ ಕಿಂಗ್ಸ್ ಸೋತಿಲ್ಲ, ಯಾರಾಗಿದ್ರು ಪಂಜಾಬ್ ಕಿಂಗ್ಸ್ ಎಲ್ಲ ತೂರ್ಕೊಂಡಿರ್ತಾರೆ. ತೂರ್ಕೊಂಡು ಇಲ್ಲಿ ಬರಲ್ಲ ನಮ್ಮ ಜೊತೆ. RCB ಸೋತಿರ್ತಾರೆ, RCB ಇಲ್ಲಿರ್ತಾರೆ. ಇಲ್ಲಿ RCB ಪಂಜಾಬ್ ಅನ್ನ ಹೊಡೆದು ನಾವು ಕಪ್ ಗೆದ್ದಿದ್ದೀವಿ. ಪಂಜಾಬ್ ಅನ್ನ ಹೊಡೆದು RCB ಅವರು ಕಪ್ ಗೆದ್ದಿದ್ದಾರೆ. RCB ಲಿ ನಿನ್ನ ಫೇವರೇಟ್ ಯಾರು? ವಿರಾಟ್ ಕೊಹ್ಲಿ. ಕಿಂಗ್ ಕೊಹ್ಲಿ ಇವತ್ತು ಚೆನ್ನಾಗಿ ಆಡಿದ್ರಾ? ಓಕೆ, ನಾಳೆ ನಿಮ್ ಸ್ಕೂಲ್ ಇದೆಯಾ ಇಲ್ವಾ? ಏನ್ರ ಬಂಕ್ ಹಾಕ್ಬಿಟ್ಟು ಸೆಲೆಬ್ರೇಷನ್ ಮಾಡ್ತೀಯಾ? ಇನ್ನೊಬ್ರು ಫ್ಯಾನ್ಸ್ ಇದಾರೆ, ಏನ್ ಹೇಳ್ತೀಯ? RCB ಕಪ್ ಗೆದ್ದಿದೆ 18ನೇ ಸೀಸನ್ ಅಲ್ಲಿ. 18 ವರ್ಷ ಆದ್ಮೇಲೆ ಗೆದ್ದಿದೆ. ಹೆಂಗಿದೆ ಸೆಲೆಬ್ರೇಷನ್? ಯಾಕಂದ್ರೆ 18 ವರ್ಷ ವಿರಾಟ್ ಕೊಹ್ಲಿ ಜರ್ಸಿ ನಂಬರು, ಅದಕ್ಕೆ ವರ್ಷ ಗೆದ್ದಿದೆ. ತುಂಬಾ ಖುಷಿ ಆಗ್ತಿದೆ. RCB ಫ್ಯಾನ್ಗೋಸ್ಕರ ಏನ್ ಹೇಳ್ಬೇಕಂತ ಆಗ್ತಿಲ್ಲ. ಓಕೆ, ಈ ಸಲ ಕಪ್ ನಮ್ದೇ ಆಗಿದೆ. ನೆಕ್ಸ್ಟ್ ಸೀಸನ್ ಗೆ ಏನ್ ಸ್ಲೋಗನ್ ಹೇಳ್ತೀರಾ? ಇದು ಅಧ್ಯಾಯ ಅಷ್ಟೇ. ಈ ಸಲ ಕಪ್ ನಮ್ದಾಯ್ತು ಬ್ರೋ. ಇದು ಅಧ್ಯಾಯ ಅಷ್ಟೇ, ಅಭಿ ಪಿಕ್ಚರ್ ಬಾಕಿ. ಮತ್ತೆ ನೆಕ್ಸ್ಟ್ ಸೀಸನ್ ಕಪ್ ನಾವೇ ಹೊಡಿತೀವಿ, ನಾವೇ ಹೊಡಿಯೋದು. RCB ಗೊತ್ತು, ಕರ್ನಾಟಕ ಗೊತ್ತು. ಇನ್ಮೇಲೆ ಪ್ರಿಂಟ್ ನಮ್ದೇ, ಮ್ಯಾಗ ಹೆಡ್ಲೈನ್. ವರ್ಷ ನಾವೇ ಹೊಡೆಯೋದು ಕಪ್. ಕಿತ್ತಾಡ್ಬಾರ್ದು. ಈ ವರ್ಷ ಕಪ್ ನಮ್ದೇ, ಬರೋ ವರ್ಷ ನಮ್ದೇ, ಮುಂದೆ 10 ವರ್ಷನೂ ಕಪ್ ನಮ್ದೇ. 18 ಹೇಳು, ಹೆಂಗಿದೆ ಸೆಲೆಬ್ರೇಷನ್? ಹೆಂಗಿದೆ ಅಂದ್ರೆ ನೀವೇ ನೋಡ್ತಿದ್ರ ಹೆಂಗಿದೆ ಅಂತ. ಓಕೆ, ಇವತ್ತು ಮ್ಯಾಚ್ ಅಲ್ಲಿ ಯಾರು ತುಂಬಾ ಚೆನ್ನಾಗಿ ಆಡಿದ್ರು? ಟೀಮ್ ಭುವನೇಶ್ವರ್ ಕುಮಾರ್ ಚೆನ್ನಾಗಿ ಆಡಿದ್ರು. ಸೊ ಪ್ರತಿ ಸಲ ಈ ಸಲ ಕಪ್ ನಮ್ದೇ ಅಂತ ಹೇಳ್ತಾ ಇದ್ವಿ. ಈ ಸಲ ಕಪ್ ನಮ್ದೇ ಆಗಿದೆ. ಆಯ್ತು. ನೆಕ್ಸ್ಟ್ ಸೀಸನ್ ಗೆ ನಿಮ್ಮ ಸ್ಲೋಗನ್ ಏನು? ಹೇಳ್ತಾರಲ್ಲ, ಈ ಸಲ ಕಪ್ಪು ಲಾಲಿಪಾಪ್ ಅಂತ. ಲಾಲಿಪಾಪ್ ತಗೊಂಡು ಹಿಡ್ಕೊಳ್ಳಿ, ಹಿಂಗೆ ಎಲ್ಲೆಲ್ಲಿ ಹಿಡ್ಕೊತೀರ ಹಿಡ್ಕೊಳ್ಳಿ. ಈ ಸಲ ಕಪ್ಪು ಲಾಲಿಪಾಪ್ ಅಂತಾರಲ್ಲ, ಜಾಗ ಇದೆಲ್ಲ ಹಿಡ್ಕೊಳ್ಳಿ. ಇನ್ನೊಂದು, ಅಷ್ಟು ನಮ್ಮ ಸೆಲೆಬ್ರೇಷನ್ ಅಷ್ಟು ನೀವು ತುಂಬಾ ರೋಷಾವೇಶ. ಒಂದ್ ಕಡೆ ಖುಷಿ ಇದೆ, ಒಂದ್ ಕಡೆ ರೋಷನ್ ಇದೆ. ಯಾಕೆಂತ ಗೊತ್ತಿದೆ, ನಮ್ಮ ಏಟರ್ಸ್ ಗಳಿಗೆ, ನಮ್ಮ RCB ವಿರೋಧಿಗಳಿಗೆ ನೀವು ಆ ಒಂದು ರೋಷ ತೋರಿಸ್ತಾ ಇದ್ದೀರಾ. ನಮ್ಮ ಏಟರ್ಸ್ ಏನ್ ಹೇಳಕ್ ಇಷ್ಟಪಡ್ತೀರಾ? ಏನ್ ಹೇಳಕ್, ಅವ್ರು ಬಚ್ಚಿಕೊಂಡವ್ರೆ, ಬರ್ತಾನೆ ಇಲ್ಲ ಆಚೆ. ಎಲ್ಲಿಂದ ಬರ್ತಾರೆ? ಕಣ್ಗೆ ಕಾಣ್ತಿಲ್ಲ. ಹೇಳ್ಬೋದಾಗಿತ್ತು. ಅವ್ರು ಹೇಳಿದ್ರು ಗೊತ್ತಾ, ಅವ್ರು ಏನಾಗ್ತಿದ್ರು? ಮುಂಬೈ ಮೇಲೆ ಆಡಿದ್ರು, ಮುಂಬೈಗೆ ಸಪೋರ್ಟ್ ಮಾಡಿದ್ರು, ಪಂಜಾಬಿಗೆ ಸಪೋರ್ಟ್ ಮಾಡಿದ್ರು ಅಂತ ಫ್ಯಾನ್ಸ್ ಮಕ್ಕಳು. ಐ ಟ್ರೋಫಿ ಅಂತೆ, ಎಲ್ಲಿ ಹಿಡ್ಕೋತೀರಾ? ಈ ತರ ಹಿಡ್ಕೊಳ್ಳಿ. ಈ ತರ ಫ್ಯಾನ್ ಬೇಸ್ ಆಗತ್ತಾ? ನಮ್ಮ RCB ಅಂತಂದ್ರೆ ಒಂದು RCB ಫ್ಯಾನ್ಸ್ ಅದೊಂದು ಬೇರೆ ತರ, ಮತ್ತೆ ಕಿಂಗ್ ಕೊಹ್ಲಿ ಒಂದು ಬೇರೆ ಲೆವೆಲ್ ಇರುತ್ತೆ. ಸೊ ನಮ್ಮ ವಿರಾಟ್ ಕೊಹ್ಲಿ ಬಗ್ಗೆ ಏನ್ ಹೇಳ್ತೀರಾ? ನಮ್ ಬಾಸ್
ಹೇಳಿದ್ದ ಲಾಸ್ಟ್ ಇಯರ್ 2024 ಚೆನ್ನೈಗೆ ಸೋಲ್ದಾಗ ಏನ್ ಹೇಳ್ದ ಗೊತ್ತಾ? RC ದ ಅನ್ವರ್ತಿ ಹ್ಯಾಂಡ್ಸ್ ಇಂದ ಕೊಹ್ಲಿ ಅನ್ವರ್ತಿ ಅಂತೆ. ಇಟ್ ವಿಲ್ ನೆವರ್ ಹ್ಯಾಪನ್ ದಟ್ ಹಿಲ್ ಲಿಫ್ಟ್ ದ ಟ್ರೋಫಿ. ತಗೋ ಇವತ್ತು ಕಿಂಗ್ ಕೊಹ್ಲಿ ನಮ್ಮ ಬಾಸು. ಅವ್ನ್ ಟೆಸ್ಟ್ ಗುರು ಇವತ್ತು ಹೇಳ್ತೀನಿ 18 ನಮ್ದೇ ಆಗಿರ್ಬೋದು. ಟೆಸ್ಟ್ ರಿಟೈರ್ಮೆಂಟ್ ಕೊಟ್ಟಾಗ ನಮ್ಗೆ ಬೇಜಾರಾಯ್ತು. ಅವರು ಟೆಸ್ಟ್ ಕ್ಯಾಪ್ಟನ್ಸಿಗೆ ರಿಟೈರ್ಮೆಂಟ್ ಕೊಟ್ಟಾಗ ನಮ್ಗೆ ಬೇಜಾರಾಯ್ತು. ಆದ್ರೆ ಇವತ್ತು IPL ನಾವು ಕಪ್ ಗೆದ್ದಿರ್ಬೋದು. ಆದ್ರೆ ನಮ್ಮ ಬಾಸು ಇವತ್ತು ರಿಟೈರ್ಮೆಂಟ್ ಕೊಡ್ಬೇಡಿ ಬಾಸ್, ನೀವು ಸಾಯಲ್ಲಿವರೆಗೂ ನಮ್ಮ ಬಾಸಲ್ಲಿ ನಮ್ಮ RCB ಅಲ್ಲಿ ಆಡ್ಬೇಕು, ಆಡ್ತಾರೆ. ಅದು ನಮ್ಮ ವೈಯಕ್ತಿಕ. ಇನ್ನೊಂದು ನಮ್ಮ RCB ವಿರೋಧಿಗಳಿಗೆ, ನೀವು RCB ಫ್ಯಾನ್ಸ್ ಕಪ್ ಗೆದ್ದಿದ್ದೀವಿ, ಏನಾದ್ರು ಹೇಳ್ಬೇಕು. ಏನ್ ಗೊತ್ತಾ ಬಾಸ್, ಯಾರೋ 50 ರನ್ ಹೊಡೆದ್ರೆ ಗುರು ಗೆಲ್ಲಲ್ಲ ಅಂತ ಹೇಳಿದ್ರು. ಗುರು ಔಟ್ ಆದಾಗ ನಾವ್ ಹೇಳೋದು ತೋರಿಸಿ ಅವ್ರಿಗೆಲ್ಲ ವಿರಾಟ್ ಕೊಹ್ಲಿ ಏನು ಅಂತ ತೋರಿಸಿ. RCB ಕಪ್ ಇಷ್ಟವರೆಗೂ ಮೆಚೂರ್ಡ್ ಆಗಿರ್ಲಿಲ್ಲ. ಮೆಚೂರ್ಡ್ ಆದ್ಮೇಲೆ ಕಪ್ ಹೊಡೆದಿದ್ವಿ. ಬರ್ದಿಟ್ಕೊಳ್ಳಿ, ನೀವು 5 ಸಲ ಕಪ್ ಹೊಡೆದಿರ್ಬೋದು, ನಾವು 5 ಸಲ ಹೊಡೆದಿದ್ದಲ್ಲ, ಒಂದೇ ಸಲ ಹೊಡೆದಿರೋದೆ. ಇದೇ ನಮ್ಮ ಇಡೀ ಹಿಸ್ಟ್ರಿಯಲ್ಲಿ ಯಾವತ್ತು ನಮ್ಮ ಹಾಟ್ಸ್ಟಾರ್ ಅಲ್ಲಿ 50 ಕೋಟಿ ನಾವು ಹಿಂಸ್ ಕೊಟ್ಟಿದ್ದು CSK ಮ್ಯಾಚ್ ಅಲ್ಲಿ ಹೋದ ವರ್ಷ. ಈ ವರ್ಷ 65 ಕೋಟಿ ನಾವು ಹಿಂಸ್ ಕೊಟ್ಟಿದ್ದೀವಿ. ಇನ್ನು ನೆಕ್ಸ್ಟ್ ಟೈಮು ಬರ್ದಿರ್ತೀವಿ. 5 ವರ್ಷ ಸದನ ಕಪ್ ನಮ್ದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.